ನೋಡಿ ಗಿಲ್ಲಿ ಅವ್ರದ್ದು ಸುಮಾರು ವಿಚಾರಗಳು ನನಗೆ ಇಷ್ಟ ಆಗುತ್ತೆ. ಒಂದು, ಯಾರ ಮೇಲೆ ಅವ್ರು ಗ್ರಡ್ಜ್ ಇಟ್ಕೋತಾ ಇಲ್ಲ. ಆಮೇಲೆ ಎಲ್ಲೂ ಅಹಂ ತೋರಿಸ್ತಾ ಇಲ್ಲ. ನಾನು ಗಿಲ್ಲಿ ನಟ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ, ನಾನೊಬ್ಬ ಸೂಪರ್ ಸ್ಟಾರಿಂದ ಬಂದಿದ್ದೀನಿ, ಅವೆಲ್ಲ ಪಾಪ ಏನೂ ತೋರಿಸ್ತಾ ಇಲ್ಲ. ಆ ಕ್ಷಣವನ್ನು ಜೀವಿಸ್ತಾ ಇದ್ದಾರೆ. ಆ ಕ್ಷಣನ ಜೀವಿಸ್ತಾ ಇದ್ದಾರೆ. ಅಲ್ಲೇನು ತಮಾಷೆ ಮಾಡಬೇಕು, ಅಲ್ಲಿ ಯಾರಿಗೇನು ಹೇಳಬೇಕು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಗಿಲ್ಲಿಯವರು ಬೆನ್ನ ಹಿಂದೆ ಮಾತಾಡ್ತಾ ಇಲ್ಲ ಯಾರಿಗೂ. ಏನೇ ಇದ್ರೂ ನೇರ ದಿಟ್ಟ. ನನಗೆ ಆ ಥರದವ್ರು ತುಂಬ ಇಷ್ಟ ಆಗ್ತಾರೆ. ಸೊ ಆ ಗುಣಗಳು ತುಂಬ ಇಷ್ಟ ಆಗಿದೆ ನನಗೆ. ಆಮೇಲೆ ರಕ್ಷಿತಾ ಅವರ ತಾಳ್ಮೆ ನನಗೆ, ನಾನು ಇನ್ನೊಂದು ಕಾರಣ ಈ ಸಲ ಡೀಟೇಲಾಗಿ ನೋಡೋದೇ ಇರೋದಕ್ಕೆ ಅಂದರೆ, ಆ 2ನೇ ವಾರನೇ ರಕ್ಷಿತಾ ಅವ್ರ ಮೇಲೆ ಒಂದು ಸ್ವಲ್ಪ ಹೋರಾಟಗಳಾಯ್ತಲ್ಲ, ಅದು ನನಗೂ ಹೆಣ್ಮಗಳಿದ್ದಾಳೆ. ಸೊ ಹಾಗಾಗಿ ಏನೋ ಒಂಥರ ತುಂಬ ಸಂಕಟ ಆಯಿತು ನನಗೆ. ಛೆ ಬೇಡಪ್ಪ ಇದು ನೋಡೋದು ಅನ್ನೋ ಮಟ್ಟಿಗೂ ಆಗೋಯ್ತು ನನಗೆ. ಆ ಮಗುಗೆ ತುಂಬ ತಾಳ್ಮೆ ಇದೆ, ತುಂಬ ತಾಳ್ಮೆ ಇದೆ ಅವ್ರಿಗೆ, ಬುದ್ಧಿವಂತೆ ಕೂಡ. ಅವ್ರ ಮೇಲೆ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ರಘು ಅವರಿಂದ ಕಲಿಬೇಕು ಅಂತ ಏನಾದರೂ ಇದ್ದರೆ ತಾಳ್ಮೆ. ಯಪ್ಪ, ಆ ಮನುಷ್ಯನ ನೋಡಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ತಾ ಇದ್ದಾರೆ, ಅವ್ರು ಬೆಳೆದಿರೋದು ಅಷ್ಟೇ ದೇಹ ಹಾಗೆ, ಬಟ್ ಮನಸ್ಸು ಮಗು ಥರ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸತ್ಯವಾಗಿಯೂ ನಿಜ. ಎಷ್ಟು ನುಂಗ್ಕೋತಾರೆ ನೋಡಿ ಅವರು. ಒಂದು ಅವಮಾನ ಆಗ್ಬೋದು ಅಥವಾ ಇನ್ನೇನೋ ಒಂದು ಬೇಜಾರಾಗ್ಬೋದು, ನುಂಗ್ಕೊಳ್ತಾರೆ, ಸಮಾಧಾನವಾಗಿ ಮಾತಾಡ್ತಾರೆ. ಇವ್ರು 3 ಜನನ ಡೆಫಿನೆಟ್ಲಿ ಟಾಪ್ 3ಯಲ್ಲಿ ನೋಡಲೇಬೇಕು, ನೋಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ.